ಹಾಯ್ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ದ್ವಿತೀಯ PUC ವ್ಯವಹಾರ ಅಧ್ಯಯನ ಅಂದರೆ ಒಂದು ಬಿಸ್ನೆಸ್ ಸ್ಟಡೀಸ್ನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಡ್ತಾ ಇದ್ದೀನಿ. ಸೊ ಇಷ್ಟನ್ನೇ ಓದ್ಕೊಳ್ಳಿ, ಇದನ್ನು ಬಿಟ್ಟು ಎಕ್ಸ್ಟ್ರಾ ಓದ್ಕೊಬೇಡಿ. ಮಲ್ಟಿಪಲ್ ಚಾಯ್ಸ್ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 6 ಮಾರ್ಕ್ಸ್ ಎಲ್ಲನೂ ಇದರಲ್ಲಿದೆ. ಸೊ ಇನ್ಯಾವುದು ಟೆನ್ಷನ್ ಪಡೋಗುತ್ತೆ ಇಲ್ಲ, ಇಷ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಕೇಳ್ತಾ ಇದ್ರಿ ತುಂಬ ಜನ ಸ್ಟೂಡೆಂಟ್ಸು, ಸರ್ ಬಿಸ್ನೆಸ್ ಸ್ಟಡೀಸ್ ನಾನಿವಾಗ ಒಂದು ಅಕಾರ್ಡಿಂಗ್ ಟು ಒಂದು ನಿಮಗೆ ನೆನ್ನೆನೇ ನಾನು ಒಂದು ಕಮ್ಯುನಿಟಿಯಲ್ಲಿ ಒಂದು ಪೋಸ್ಟ್ ಮಾಡಿದ್ದೆ. ಅದರಲ್ಲಿ ಜಾಸ್ತಿ ಕೇಳಿದ್ದು ಬಿಸ್ನೆಸ್ಸು, ಹಿಸ್ಟ್ರಿ, ಫಿಸಿಕ್ಸು, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸು. ಸೊ ಇಷ್ಟು ಸಬ್ಜೆಕ್ಟ್ನ ನಾನು ಬಿಡ್ತಾಯಿದ್ದೀನಿ. ಇನ್ನು ಬೇರೆ ಏನೋ ಬೇಕಿದ್ದರೂ ನನಗೆ ಈ ವಿಡಿಯೋದ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ, ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಆನ್ಸರ್ ಎಲ್ಲ ಇದೆ ಇದರಲ್ಲಿ. ನೋಡ್ತಾ ಹೋಗಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿಯೊಂದು ಪಾಠದಿಂದನೂ ತೊಗೊಂಬಂದಿದ್ದೀನಿ ನಾನು. ನೋಡಿ, ಒಂದು ಅಂಕದ ಪ್ರಶ್ನೆ. ಈ ಒಂದು ಅಂಕದಂದರೆ ನೋಡಿ, ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಇದು 1 ಮಾರ್ಕ್ಗೂ ಬರುತ್ತೆ, ಈ ಒಂದು ಬಿಟ್ಟ ಸ್ಥಳನೂ ಬರುತ್ತೆ, ಪ್ಲಸ್ ಒಂದು MCQ ಬರುತ್ತೆ, ಪ್ಲಸ್ ಒಂದು ಮ್ಯಾಚ್ ದ ಫಾಲೋವಿಂಗು ಬರುತ್ತೆ. ನೋಡಿ ಎಲ್ಲನೂ ಇದರಲ್ಲೇ ಇದೆ. ಸೊ ಅದಕ್ಕೆ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಇದರಲ್ಲಿ ಯಾವ ಥರ ಕೊಟ್ಟಿದ್ದೀನಿ ಅಂದರೆ ನಿಮಗೆ ಈ MCQ ಥರ ಕೊಟ್ಟಿದ್ದೀನಿ. ಸೊ ಇದು ಎಲ್ಲದಕ್ಕೂ ಇಂಪಾರ್ಟೆಂಟು. ಸೊ ಕರೆಕ್ಟಾಗಿ ನೋಡ್ತಾ ಹೋಗಿ. ನಾನು ಕ್ವಶನ್ಸ್ ಓದ್ತಾ ಹೋಗಲ್ಲ, ಯಾಕಂದರೆ ತುಂಬ ಲೇಟ್ ಆಗುತ್ತೆ. ಅದೇ ನೀವು ಜಸ್ಟ್ ನೋಡ್ಕೊಳ್ಳಿ. ಇನ್ನೊಂದು ಏನೇ ಡೌಟ್ ಇದ್ದರೂ ನನಗೆ ಇಮಿಡಿಯೇಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಬೇಕು ಅದು ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಮಾಡ್ತೀನಿ. ಸೊ ನಿಮ್ಮ ಎಕ್ಸಾಮ್ಗೆ ಸಂಬಂಧಿಸಿದಂತೆ ನಾನು ಇವಾಗ ಇನ್ನೊಂದು 2 ದಿವಸ ಬಿಟ್ಟು ಒಂದು ಲೈವ್ ಬರ್ತಾಯಿದ್ದೀನಿ. ನಾಳೆ ಎಕ್ಸಾಮ್ ಇರೋಕ್ಕೆ ಅದ್ರ ಹಿಂದಿನ ದಿವಸ ಲೈವ್ ಬಂದು ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಜಸ್ಟ್ ಪಾಸ್ ಆಗಬೇಕು ಅಂತ ಇರೋ ಸ್ಟೂಡೆಂಟ್ಸ್ಗೆ ನಾನು ಕ್ವಶನ್ಸ್ ಕೊಡ್ತೀನಿ. ನೋಡ್ತಾ ಹೋಗಿ. ಇದರಲ್ಲಿ ಎಲ್ಲ ಇಂಪಾರ್ಟೆಂಟು ಇದರಲ್ಲಿದೆ ನೋಡಿ. ಆ 45 ಕ್ವಶನ್ಸ್ ಓದಿದರೆ ನಿಮಗೆ 1 ಮಾರ್ಕ್ಸ್, ಬೆಟ್ಟ ಸ್ಥಳ ಎಲ್ಲ ಔಟ್ ಸಿಗುತ್ತೆ. ಸೊ ಬೇಕಾದ್ರೆ ನೀವು ಸ್ಲೋ ಇಕ್ಕೊಂಡು ನೋಡಿ ವೀಡಿಯೋನ, 2 ಸತಿ ನೋಡಿ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಅಂದರೆ. ಸೊ ಹಂಗೆ ಅದೇ ರೀತಿ ಇಂಗ್ಲೀಷ್ ಮೀಡಿಯಮವ್ರಿಗೆ ಬೇಕಂದ್ರೂ ದಯವಿಟ್ಟು ಕಮೆಂಟ್ ಮಾಡಿ, ಅವ್ರಿಗೂ ಕೊಡ್ತೀನಿ ನಾನು. ನೋಡಿ, ನಿಮ್ಮ ಹತ್ರ ಆಲ್ರೆಡಿ ಬುಕ್ ಇರುತ್ತೆ, ವಿತ್ ಆನ್ಸರ್ಸ್ ಕೊಟ್ಟಿದ್ದೀನಿ. ಸೊ ಇಷ್ಟೇ ನೋಡೋಂಗಿದ್ರೆ ನೋಡ್ಕೊಳ್ಳಿ, ಬೇಕಾದ್ರೆ ಪ್ರಿಂಟೌಟ್ ತೊಗೊಳ್ಳಿ PDF ನ. ಚೆನ್ನಾಗಿದೆ, ಈಸಿ ಆನ್ಸರ್ಸ್ ಇದೆ. ನೋಡಿ ಇದೆಲ್ಲ 2 ಮಾರ್ಕ್ಸ್ದು. ಸೊ ಸ್ವಲ್ಪ ವ್ಯಾಲ್ಯೂಮ್ ಜಾಸ್ತಿ ಇಕ್ಕೊಂಡು ನೋಡಿ, ವಾಯ್ಸ್ ಕೇಳಿಸಲ್ಲ ಅಷ್ಟು ಚೆನ್ನಾಗಿ. ಸೊ ಅಷ್ಟು ಅದಕ್ಕಾಗಿ ಏನೇ ಬೇಕಿದ್ರೂ ದಯವಿಟ್ಟು ಕಮೆಂಟ್ ಮಾಡಿ. ನೀವು ನನಗೆ ಒಂದು ಕಮೆಂಟ್ ಮಾಡೋದ್ರಿಂದನೇ ನಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಆಲ್ಮೋಸ್ಟ್ 90% ವಿತೌಟ್ ಸಬ್ಸ್ಕ್ರೈಬೇ ನೋಡ್ತಾ ಇದ್ದೀರಾ ಚಾನಲ್ನ. ನಿಮಗೆ ಯೂಸು, ಒಂದು ಸಬ್ಸ್ಕ್ರೈಬ್ಗೆ ಏನು ಒಂದು ದುಡ್ಡು ಕೊಡೋ ಅಗತ್ಯ ಇಲ್ಲ, ಏನೂ ಇಲ್ಲ. ಸೊ ಅದು ಫ್ರೀ, ನಿಮಗೆ ಯೂಸ್ ಆಗುತ್ತೆ. ಸೊ ನೋಡಿ, ಸೆಕ್ಷನ್ C and D ಯಾವುದ್ಯಾವುದಂದರೆ ಒಂದು 4 ಮಾರ್ಕ್ಸ್ದು ಪ್ಲಸ್ ಒಂದು 8 ಮಾರ್ಕ್ಸ್ದು ಕ್ವಶನ್ಸ್ ಇರುತ್ತೆ. ನೋಡಿ ಇದರಲ್ಲಿ ಫುಲ್ ಇದೆ, ಈಸಿ ಇದೆ. ಸೊ ಕರೆಕ್ಟಾಗಿ ನೋಡ್ತಾ ಹೋಗಿ. ಸ್ವಲ್ಪ ವಿಡಿಯೋ ಫಾಸ್ಟ್ ಆದರೂ ಕ್ಷಮೆ ಇರಲಿ, ಯಾಕಂದರೆ ತುಂಬ ಲೆಂತಿ ಆಗಿಬಿಟ್ರೆ ಅಪ್ಲೋಡ್ ಮಾಡೋಕ್ಕೆ ಜಾಸ್ತಿ MB ತೊಗೊಳುತ್ತೆ. ಸೊ ನನ್ನ ಹತ್ರ ಕರೆಕ್ಟಾಗಿರೋ ಒಂದು ಮೊಬೈಲ್ ಇಲ್ಲ, ಅದಕ್ಕಾಗಿ ತೊಗೊಳ್ಳೋಣ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬರ್ಸು ಎಲ್ಲ ಕಂಪ್ಲೀಟ್ ಆಯ್ತು ಅಂದರೆ ನೋಡೋಣ ಮುಂದೆ. ನೋಡ್ತಾ ಹೋಗಿ. ನೋಡಿ ಎಷ್ಟು ಕ್ಲೀನಾಗಿ ಕೊಟ್ಟಿದ್ದೀನಿ ನಾನು. ಬುಕ್ಕಲ್ಲೂ ಈ ಥರ ಎಲ್ಲ ಆನ್ಸರ್ಸು ಕರೆಕ್ಟಾಗಿದೆ ಇಲ್ಲಿ ನೋಡಿ. ಯೋಜಿಸುವಿಕೆ ಕಠಿಣತೆಗೆ ಆಸ್ಪದ ನೀಡುತ್ತದೆ ಮತ್ತು ಯೋಜಿಸುವಿಕೆಯು ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದಿರಬಹುದು. ನೋಡಿ ಎಷ್ಟು ಕ್ಲೀನಾಗಿ ಕೊಟ್ಟಿದ್ದೀನಿ. ನೋಡಿ ಒಂದು ಆನ್ಸರ್ಸ್ ನೋಡಿ, ಸುಲಭವಾಗಿ 4 ಸಂಘಟಿಸುವಿಕೆಯ ಪ್ರಕ್ರಿಯೆ ಹಂತಗಳನ್ನು ತಿಳಿಸಿರಿ. ಯಾವುದ್ಯಾವುದು ಕೆಲಸದ ಗುರುತಿಸುವಿಕೆ ಮತ್ತು ಒಂದು ವಿಭಜನೆ. ಆಮೇಲೆ 2ನೇದು ವಿಭಾಗೀಕರಣ. 3ನೇದು ಒಂದು ಕರ್ತವ್ಯಗಳ ನಿಯೋಜನೆ. 4ನೇದು ವರದಿ ಮಾಡುವ ಸಂಬಂಧಗಳನ್ನು ಸ್ಥಾಪಿಸುವುದು. ನೋಡಿ ಎಷ್ಟು ಸುಲಭವಾಗಿದೆ ಆನ್ಸರ್ಸ್, ತುಂಬ ಸುಲಭವಾಗಿದೆ. 4 ಮಾರ್ಕ್ಸ್ದು ಮತ್ತು 8 ಮಾರ್ಕ್ಸ್ದು ಕ್ವಶನ್ಸು. ಸೊ ಇವೆಲ್ಲ 4 ಮಾರ್ಕ್ಸ್ ಇವು, ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ವಲ್ಪ ನೀವು ಯೂಟ್ಯೂಬಲ್ಲಿ ಸೆಟ್ಟಿಂಗ್ ಇದೆ,
ಸ್ಲೋ ಇಕ್ಕೊಂಡು ನೋಡ್ಕೊಳ್ಳಿ ಬೇಕಾದ್ರೆ ಫಾಸ್ಟ್ ಆಗಿದ್ರೆ. ಮತ್ತು ಇನ್ನೇನಿದ್ರು ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಬೇಕು. ನಮ್ಮ ಚಾನಲ್ನ ಮತ್ತೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ನೀವು. ಯಾಕಂದರೆ ಇವಾಗ ನೆಕ್ಸ್ಟು ನೀವು ಒಂದು PUC ಮುಗಿತಾ ಅಂದರೆ ನೆಕ್ಸ್ಟ್ ಒಂದು ಡಿಗ್ರಿಗೆ ಸಂಬಂಧಿಸಿದಂತೆ ಫಸ್ಟ್ ಇಯರ್ ಡಿಗ್ರಿಗೆ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀವಿ ನಾವು. ಸೊ ಅದಕ್ಕಾಗಿ ನಿಮ್ಮೆಲ್ಲ ಸ್ನೇಹಿತರಿಗೂ ಒಂದು ಶೇರ್ ಮಾಡಿಕ್ಕಿರಿ. ಅವರು ಒಂದು ಸಬ್ಸ್ಕ್ರೈಬ್ ಆದರೆ ಅಂದರೆ ಅವ್ರಿಗೂ ಒಂದು ನೋಟಿಫಿಕೇಷನ್ ಬರುತ್ತೆ ನಾವು ಏನೇ ವಿಡಿಯೋಗಳು ಬಿಟ್ಟರು. ನಾವು ಮೇನ್ ಉದ್ದೇಶ ಒಂದು SLC PUC ಒಂದು ಡಿಗ್ರಿನ ಸ್ಟೂಡೆಂಟ್ಸ್ಗೆ ಒಂದು ಹೆಲ್ಪ್ ಮಾಡಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಇದೆ. ಸೊ ಅದಕ್ಕಾಗಿ ನೀವು ಒಂದು 3 ಕ್ಲಾಸ್ಗೂ ಯಾವುದೇ ಒಂದು ತೊಂದರೆ ಬೇಡ, ನಮ್ಮ ಚಾನಲ್ ಒಂದು ನೋಡಿದರೆ ಸಾಕು. ನಿಮಗೆ ನೋಡ್ತಾ ಹೋಗಿ ಎಲ್ಲ ಇದರಲ್ಲಿದೆ ನೋಡಿ. ಒಂದು ವ್ಯತ್ಯಾಸಗಳೆಲ್ಲ ಕ್ಲೀನಾಗಿ ನೋಡಿ. ಇದು ಅಧಿಕಾರ ಜವಾಬ್ದಾರಿ ಸಂಬಂಧವನ್ನು ನಿಖರವಾಗಿ ಅರ್ಥೈಸುತ್ತದೆ. ಇದು ನೌಕರರ ಕರ್ತವ್ಯ ನಿರ್ವಹಿಸುವಾಗ ವೈಯಕ್ತಿಕ ಸಂಬಂಧಗಳ ಆಧಾರದಲ್ಲಿ ರೂಪುಗೊಳ್ಳುತ್ತದೆ. ನೋಡಿ ಸುಲಭವಾಗಿ ಒಂದು ಸಂಘಟಿತ ಎಂದರೇನು, ಅಸಂಘಟಿತ ಎಂದರೇನು, ಅದರ ವ್ಯತ್ಯಾಸಗಳು ನೋಡಿ ಎಷ್ಟು ಸುಲಭವಾಗಿ ಕೊಟ್ಟಿದ್ದೀನಿ ನೋಡಿ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ವ್ಯತ್ಯಾಸಗಳೆಲ್ಲ ಕ್ಲೀನಾಗಿ ಒಂದು ಕಡೆ ಕೊಟ್ಟಿದ್ದೀನಿ ನಿಮಗೆ ನೋಡಿ. ವಿಸ್ತರಿಸಿ ಬರೆಯೋದು ಕ್ಲೀನಾಗಿ ಇಡೀ ಟೆಕ್ಸ್ಟ್ ಬುಕ್ಕಿಂದ ಎಷ್ಟಿದೆಯೋ ಅಷ್ಟು ಕೊಟ್ಟಿದ್ದೀನಿ. ಈ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್, ಒಂದು ಪ್ರಾಯೋಗಿಕ ಪ್ರಶ್ನೆಗಳು ನೋಡಿ ಕ್ಲೀನಾಗಿದೆ ಎಲ್ಲನೂ. ನೋಡಿ ಇವು ಟೆಕ್ಸ್ಟ್ ಬುಕ್ಕಿಂದ ಫೋಟೋ ಹೊಡೆದು ಹಾಕಿರೋವು, ಕರೆಕ್ಟಾಗಿ ನೋಡ್ಕೊಳ್ಳಿ. ಸುಮ್ಮನೆ ಆಚೆ ಕಡೆದು ಬೇಡ ಅಂತ ನಾನು ಟೆಕ್ಸ್ಟ್ ಬುಕ್ಕಿಂದನೇ ಡೈರೆಕ್ಟಾಗಿ ಫೋಟೋ ಹೊಡೆದು ಹಾಕಿದ್ದೀನಿ ಪಿಕ್ಚರ್ಗಳೆಲ್ಲ. ಸೊ ನೋಡಿ ಇಂಗ್ಲೀಷ್ ಮೀಡಿಯಮ್ಗೆ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಟೋಟಲ್ 12 ಕ್ವಶನ್ ಒಂದು ಪ್ರಾಯೋಗಿಕ ಪ್ರಶ್ನೆಗಳನ್ನ ತೆಗೆದಿದ್ದೀನಿ. ಇಷ್ಟನ್ನ ಓದ್ಕೊಂಡ್ರೆ ನೀವು ಹೇಳ್ತಾ ಇದ್ದೀನಿ ನೀವು 100 ಔಟ್ ಆಫ್ 100 ತೆಗಿಯೋರ್ಗೂ ಇದು ಯೂಸ್ ಇದೆ. 100 ಔಟ್ ಆಫ್ 100 ಮಾರ್ಕ್ಸು ತೆಗಿಬೋದು ನೀವು. ಸೊ ಇನ್ನೇನೇ ಡೌಟ್ ಇದ್ದರೂ ನಾನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾವ ಸಬ್ಜೆಕ್ಟ್ ಬೇಕಂತ ನನಗೆ ಕಮೆಂಟ್ ಹಾಕಿ, ನಾನು ಇಮಿಡಿಯೇಟ್ಲಿ ಅದ್ರ ಸಂಬಂಧ ಒಂದು ವೀಡಿಯೋ ಮಾಡ್ತೀನಿ. ಸೊ ವಾಲ್ಯೂಮ್ನ ಜಾಸ್ತಿ ಇಟ್ಕೊಂಡು ನೋಡಿ ನನ್ನ ವೀಡಿಯೋನ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ದಯವಿಟ್ಟು ಇಮಿಡಿಯೇಟ್ಲಿ ನೀವೊಂದು ಸಬ್ಸ್ಕ್ರೈಬನ್ನು ಹಾಕ್ಕೊಂಡಿರಿ. ನಿಮ್ಗೆ ಯಾವುದೇ ಒಂದು ಖರ್ಚಾಗಲ್ಲ ಸಬ್ಸ್ಕ್ರೈಬ್ ಆಗೋದ್ರಿಂದ. ಅದೇ ಹೇಳ್ತಾಯಿದ್ದೀನಿ ನಿಮಗೆ ಮತ್ತೊಮ್ಮೆ. ಇನ್ನೇನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಬೇಕಂದರೆ ನೀವು ಪರ್ಸ್ನಲಾಗಿ ಮೆಸೇಜ್ ಮಾಡೋಂಗಿದ್ರೆ ನೀವು ಒಂದು ನನ್ನ ಯೂಟ್ಯೂಬ್ ಬಯೋದಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಇನ್ಸ್ಟಾಗ್ರಾಮಲ್ಲಿ ಹೋಗಿ ಮೆಸೇಜ್ ಕೂಡ ಮಾಡ್ಬೋದು ನನಗೆ. ಸೊ ಇಷ್ಟೇ ನೋಡಿ, ಬಿಸ್ನೆಸ್ ಸ್ಟಡೀಸ್ ಫುಲ್ಲು ಇಷ್ಟಿದೆ. ಸೊ ನಾನು ಇದನ್ನೆಲ್ಲ ಒಂದು ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀನಿ. ಸೊ ನೀವು ಎಕ್ಸಾಮ್ ಟೈಮಲ್ಲೂ ನೋಡ್ಕೋಬೋದು. ಮತ್ತು ಮುಂದೆ ಏನಿದ್ರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.